ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನೋಡೋಣ. ಅದಕ್ಕೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರು, ಈ ಸಂಚಿಕೆಯನ್ನು ನೋಡೋದಾದ್ರೆ ಭಾಗ್ಯವರು ಮತ್ತೆ ಆದಿಯವರ ನಡುವೆ ದುಡ್ಡಿನ ಮುಖಾಮುಖಿ ಆಗಿರುತ್ತೆ. ಭಾಗ್ಯವ್ರಿಗೆ ಆದಿಯವರು ಹೇಳ್ತಾ ಇರ್ತಾರೆ, ನೋಡು ನಿಮಗೆ ಕೊಟ್ಟಿರೋ ರೆಸ್ಟೋರೆಂಟು ಮತ್ತೆ ಈ ದುಡ್ಡು ಎಲ್ಲಾನು ತಗೊಂಡು ಎಂಜಾಯ್ ಮಾಡಿ, ಆದರೆ ಒಂದೇ ಒಂದು ಫೇವರ್ ಆಗಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಏನು ಅಂತ ಹೇಳಿದಾಗ ಈ ಮದುವೆ ಯಾವುದೇ ಕಾರಣಕ್ಕೂ ನಡೀಬಾರ್ದು ಅಂತ ಹೇಳ್ತಾರೆ. ಮತ್ತೆ ಇದನ್ನೆಲ್ಲ ತಗೊಂಡು ನೀವು ಆರಾಮಾಗಿ ಎಂಜಾಯ್ ಮಾಡಿ, ಆರಾಮಾಗಿ ಹೋಗಿ ಅಂತ ಹೇಳಿ ಆದಿಯವರು ಅಲ್ಲಿಂದ ಹೊರಡೋಕೆ ಶುರು ಮಾಡ್ತಾರೆ. ಇನ್ನು ಈ ಕಡೆ ಬರೋದಾದ್ರೆ ತಾಂಡವ್ ಅವರು ಮತ್ತೆ ಶ್ರೇಷ್ಠ ಅವರು ಕಾರಲ್ಲಿ ಬಂದ್ಬಿಟ್ಟು ಶ್ರೇಷ್ಠ ಅವರು ತಾಂಡವ್ ಅವ್ರನ್ನ ಒಂದ್ ಕಡೆ ಇಳಿಸ್ತಾರೆ. ಒಂದ್ ಕಡೆ ಇಳಿಸ್ಬಿಟ್ಟು ದೇವಸ್ಥಾನ ಹತ್ರ ಬಂದ್ಬಿಟ್ಟು ಏನಾಯ್ತು ಅಂತ ತಾಂಡವ್ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಕೂತ್ಕೊ, ಇಲ್ಲಿ ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕೂರಿಸ್ಬಿಟ್ಟು ಅಲ್ಲಿ ಅವ್ರ ಮುಂದೆ ಒಂದು ಖರ್ಚಿಫನ್ನ ಹಾಕ್ತಾರೆ. ಇನ್ನು ಈ ಕಡೆ ಬರೋದಾದ್ರೆ ಆದಿಯವರು ಓಡ್ತಿರ್ಬೇಕಾದ್ರೆ ಅಲ್ಲಿಗೆ ಕನ್ನಿಕನ ಫೋನ್ ಬರುತ್ತೆ. ಅವಾಗ ಅವ್ರು ಹೇಳ್ತಾರೆ, ಬ್ರೋ ಏನಾಯ್ತು ಹೋಗಿದ್ ಕೆಲಸ ಅಂತ ಹೇಳಿದಾಗ, ಹೋಗಿದ್ ಕೆಲಸ ಅಂತೂ ಸಕ್ಸಸ್. ಈ ಮಿಡಲ್ ಕ್ಲಾಸ್ ಜನ ನಾನು ಹೇಳ್ದಂಗೆ ದುಡ್ಡನ್ನ ತಗೊಂಡು ಎಲ್ಲಾನು ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಇನ್ನು ಅವತ್ತು ಯಾವುದೇ ಕಾರಣಕ್ಕೆ ಈ ಮದುವೆ ನಡೆಯೋಕೆ ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಬ್ರೋ ನಾನು ಹೇಳಿದೆ ಅಪ್ಪಂಗೆ ಎಲ್ಲರೂ ಇದೇ ರೀತಿ ಬುದ್ಧಿ ಇರೋರು ಅವರು ಅಂತ, ಆದ್ರೆ ನನ್ನ ಮಾತೆ ನಂಬ್ತಿರ್ಲಿಲ್ಲ ಅಂತ ಹೇಳಿದಾಗ, ಇವಾಗ ನಾನು ಹೇಳಿ ನಂಬಿಸ್ತೀನಿ, ಇವ್ರು ದುಡ್ಡೆಲ್ಲ ತಗೊಂಡಿದ್ದಾರಲ್ವಾ ಅಂತ ಹೇಳ್ಬಿಟ್ಟು ಆದಿಯವರು ಫೋನಲ್ಲಿ ಹೇಳ್ಬಿಟ್ಟು ಕಟ್ ಮಾಡ್ತಾರೆ. ಇನ್ನು ಈ ಕಡೆ ಆದಿಯವರು ಮತ್ತೆ ಭಾಗ್ಯವ್ರ ನಡುವೆ ಮಾತುಕತೆ ಆಗ್ತಾ ಇರಬೇಕಾದ್ರೆ ಭಾಗ್ಯವರು ಹೇಳ್ತಾರೆ, ಆದಿಯವರಲ್ಲಿಂದ ಹೋಗ್ತಾ ಇರ್ತಾರೆ. ಅವಾಗ ಭಾಗ್ಯವರು ಹೇಳ್ತಾರೆ, ಅಲ್ಲ ಆದಿ ಸರ್ ಬನ್ನಿ ಒಂದು ನಿಮಿಷ ಅಂತ ಹೇಳಿದಾಗ, ನನ್ನನ್ನು ಕರೆದ್ರೆ ಭಾಗ್ಯವ್ರೆ ಅಂತ ಹೇಳಿದಾಗ, ಹೌದು ಬನ್ನಿ ಮಾತಾಡೋಣ ಅಂತ ಕರೆದ್ಬಿಟ್ಟು ನೀವು ಮಾತ್ರ ಮಾತಾಡ್ಬಿಟ್ಟು ಹೋಗ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಈ ಕಡೆ ಬರೋದಾದ್ರೆ ಶ್ರೇಷ್ಠ ಅವರು ಮತ್ತೆ ಆದಿಯವರು ಇಬ್ರು ಕುತ್ಕೊಂಡು ಭಿಕ್ಷೆ ಬಿಡೋ ತರ ಕೂತಿರ್ತಾರೆ. ಅವಾಗ ಶ್ರೇಷ್ಠ ಅವರು ಹೇಳ್ತಾ ಇರ್ತಾರೆ, ನೋಡು ತಾಂಡವ್, ಇದೇ ನಮ್ಮ ಪ್ಲಾನ್, 4 ಅವರಲ್ಲಿ ನಾವು ಪ್ಲಾನ್ ಮಾಡ್ಬಿಟ್ಟು ಒಳ್ಳೆ ಬಿಸ್ನೆಸ್ ಮಾಡೋಣ ಅಂತ ಹೇಳಿದಾಗ, ಇದು ಯಾವ ಬಿಸ್ನೆಸ್, ಭಿಕ್ಷೆ ಬೇಡಂಗಿದೆ ಅಂತ ಹೇಳಿದಾಗ, ಹೌದು ನಾವು ಭಿಕ್ಷೆನೇ ಬೇಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಏನಾಗಿದೆ ನಿಮಗೆ ತಲೆ ಕೆಟ್ಟಿದೆ ಅಂತ ಹೇಳಿದಾಗ, ಏನೂ ಇಲ್ಲ ತಾಂಡವ್ ಅಂತ ಹೇಳೋಷ್ಟರಲ್ಲಿ ಅಲ್ಲಿಗೆ ಒಬ್ರು ಬರ್ತಾರೆ. ಒಬ್ರು ಆಂಟಿ ಬಂದಾಗ ಅವರು ಒಂದು ನಿಮಿಷ ಪ್ಲೀಸ್ ನಮಗೆ ದಾನ ಮಾಡಿ ಅಂತ ಹೇಳಿದಾಗ ಅವರು ಅಲ್ಲಿಂದ ಬೈದ್ಬಿಟ್ಟು ಹೋಗ್ತಾರೆ. ಅವಾಗ ತಾಂಡವರು ಹೇಳ್ತಾರೆ, ನಿಮಗೆ ತಲೆ ಕೆಟ್ಟಿದ್ಯಾ, ಅಲ್ಲಿ ಇಲ್ಲಿ ಹೋಗೋರೆಲ್ಲ ಕೇಳ್ಬಿಟ್ಟು ಭಿಕ್ಷೆ ಬೇಡ್ತಾ ಇದೆಯಲ್ಲ, ಏನಾಗಿದೆ ನಿನಗೆ ಅಂತ ಹೇಳಿದಾಗ, ಏನಿಲ್ಲ ತಾಂಡವ್, ನಾವು ಆರಾಮಾಗಿ ಭಿಕ್ಷೆ ಬೇಡೋಣ ಒಳ್ಳೆ ಪ್ಲಾನ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಇನ್ನೊಬ್ರು ಅಂಕಲ್ ಬರ್ತಾರೆ. ಅವಾಗ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮಗೆ ನೋಡೋಕೆ ಇಷ್ಟೊಂದು ಆರಾಮಾಗಿದ್ದೀರಾ, ನೀವು ದುಡ್ಕೊಂಡು ತಿನ್ನೋಕೆ ಏನು ಅಂತ ಹೇಳಿದಾಗ, ಹೌದಲ್ವಾ ಸರ್, ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಚೆನ್ನಾಗಿದೆ ಅಲ್ವಾ, ನೆಕ್ಸ್ಟ್ ಟೈಮಿಂದ ನಾವು ಡರ್ಟಿ ಡ್ರೆಸ್ ಹಾಕೋ ಬರ್ತೀವಿ, ಪ್ಲೀಸ್ ದಾನ ಮಾಡಿ ಅಂತ ಹೇಳಿದಾಗ, ಅವರು ದುಡ್ಕೊಂಡು ತಿನ್ನೋಕೆ ಏನು ನಿಮಗೆ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ತಾಂಡವ್ ಅವರು ಅವ್ರನ್ನ ಕೇಳ್ತಾ ಇರಬೇಕಾದ್ರೆ ಶ್ರೇಷ್ಠ ಅವರು ಹೇಳ್ತಾರೆ, ನೋಡು ನೀನು ಬಿಸ್ನೆಸ್ ಮಾಡ್ತೀನಿ ಅಂತ ಪ್ಲಾನ್ ಇಲ್ದ ಮಾಡಿದ್ರೆ ಮುಂದೆ ನಾವು ಇಬ್ರು ಹಿಂಗೇನೆ ಭಿಕ್ಷೆ ಬೇಡಬೇಕಾಗುತ್ತೆ ಅಂತ ಹೇಳಿದಾಗ, ತಾಂಡವ್ ಅವರಂತೂ ಅವ್ರನ್ನೇ ನೋಡ್ತಾ ಇರ್ತಾರೆ. ಈ ಕಡೆ ಭಾಗ್ಯವರು ಆದಿಯವ್ರ ಹತ್ರ ಕೇಳಿದಾಗ ಆದಿಯವರು ಹೇಳ್ತಾರೆ, ನನಗೆ ಮಾತಾಡಬೇಕು ಅಂತ ಏನು ಅನಿಸ್ಲಿಲ್ಲ, ನಂದೆಲ್ಲ ಮುಗೀತು, ನಿಮ್ಗೆ ಇನ್ನು ದುಡ್ಡು ಸಾಲಿಲ್ವಾ, ದುಡ್ಡಿನ ಏನಾದ್ರು ಬೇಕಾ ಅಂತ ಹೇಳಿದಾಗ, ಭಾಗ್ಯವ್ರು ಏನು ಮಾತಾಡದೆ ಸೂಟ್ ಕೇಸ್ಗೆ ದುಡ್ಡನ್ನೆಲ್ಲ ಹಾಕೊಂತಾ ಇರ್ತಾರೆ. ಸೊ ಅವಾಗ ಅವ್ರು ಹೇಳ್ತಾರೆ, ತಗೊಳ್ಳಿ ಆ ದುಡ್ಡೆಲ್ಲ ನಿಮ್ದೆ ಅಂತ ಹೇಳಿದಾಗ, ನಾನು ಮತ್ತೆ ಮರ್ತ್ಬಿಟ್ಟೆ, ದುಡ್ಡು ನಿಮ್ಗೆ ಬೇಕಾ ಅಂತ, ಇನ್ನೇನಾದ್ರೂ ದುಡ್ಡು ಬೇಕಾ ಅಂತ ಹೇಳಿ ಇನ್ನೊಬ್ಬನ ಆಕ್ಷನ್ ಮಾಡಿ ಸೂಟ್ ಕೇಸ್ ತಗೋಬಾ ಅಂತ ಹೇಳಿದಾಗ, ಒಂದು ನಿಮಿಷ ಆದಿಯವ್ರೆ ಅಂತ ಹೇಳಿದಾಗ, ಆದಿಯವ್ರು ಹೇಳ್ತಾರೆ, ಹೇಳಿ ಅಂತ ಕೇಳಿದಾಗ, ಏನಿಲ್ಲ ಈ ದುಡ್ಡಿಂದ ಏನಾದರೂ ಕೊಂಡ್ಕೋಬೋದು ಅಂತಂದಾಗ, ಏನು ಕೇಳ್ತಿದ್ದೀರಿ, ಏನು ಬೇಕಾದ್ರೂ ಕೊಂಡ್ಕೋಬೋದು ಅಂತ ಹೇಳಿದಾಗ, ನಾನು ಸ್ವಾಭಿಮಾನ ಕೊಂಡ್ಕೊಳಕ್ಕಾಗುತ್ತಾ ಅಂತ ಹೇಳಿದಾಗ ಆದಿಯವರಂತೂ ಸ್ವಲ್ಪ ಶಾಕ್ ಆಗ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಾವು ಮಿಡ್ಲ್ ಕ್ಲಾಸ್ ಚೆನ್ನಾನೇ ಇರ್ಬೋದು, ನಾವು ಒಂದು ಕನ್ಸ್ಕೊಂಡ್ರೆ ಕನಸನ್ನ ನನ್ಸಾಗೋಕ್ಕೆ ಅದ್ರ ಹಿಂದೆ ಓಡ್ತೀವಿ, ನಿಮ್ಮನ್ನು ಸಾರು ಬಾಸು ಅಂತ ಕರೆದ ತಕ್ಷಣ ನಿಮ್ಮನ್ನು ನಾವು ದುಡ್ಡಿಗೆ ಮಾರ್ಕೋತೀವಿ ಅಂತಲ್ಲ, ನಿಮ್ಮಲ್ಲಿರೋ ರೆಸ್ಪೆಕ್ಟ್ಗೆ ನಾವು ಆ ಥರ ಕರಿತೀವಿ. ಕಾಮತ್ ಸರ್ ಮಗ ಅಂತ ನಮಗೆ ಕಿಶನ್ ಬಗ್ಗೆ ಗೊತ್ತೇ ಇರಲಿಲ್ಲ, ಅವರಿಬ್ಬರು ಪ್ರೀತಿಗೋಸ್ಕರ ಬಂದು ನಾವು ನಿಮ್ಮ ಮನೇಲಿ ಮಾತಾಡಿದ್ದು, ದುಡ್ಡು ಜೀವನಕ್ಕೆ ಬೇಕು, ಜೀವನನೇ ದುಡ್ಡು ಆಗಬಾರ್ದಲ್ವಾ ಅಂತ ಹೇಳಿದಾಗ ಆದಿಯವರಂತೂ ತುಂಬಾ ಶಾಕ್ ಆಗ್ತಾರೆ. ಇನ್ನು ಈ ಕಡೆ ಶ್ರೇಷ್ಠ ಅವರು ಮತ್ತೆ ತಾಂಡವ್ ಅವ್ರ ನಡುವೆ ತುಂಬಾ ಜಗಳ ನಡೀತಾ ಇರ್ತಾರೆ. ಅವಾಗ ಶ್ರೇಷ್ಠ ಅವರು ಹೇಳ್ತಿರ್ತಾರೆ, ದುಡ್ಡು ಇಲ್ಲ ಅಂದ್ರೆ ನಮ್ಮನ್ನ ಮುಂಚೆ ನೋಡೋದಿಲ್ಲ, ಏನೂ ಮಾಡೋದಿಲ್ಲ, ದಯವಿಟ್ಟು ನೀವು ಆರಾಮಾಗಿ ಕೆಲಸಕ್ಕೆ ಸೇರ್ಕೊಳ್ಳಿ, ಇಲ್ಲಾಂದ್ರೆ ನಾವು ಭಿಕ್ಷೆ ಬಿಡಬೇಕಾಗುತ್ತೆ ಅಂತ ಹೇಳಿದಾಗ ತಾಂಡವ್ ಅವರು ಹೇಳ್ತಾರೆ, ನೋಡು ನನ್ನನ್ನು ಈ ಥರ ಡಿಮೋಟಿವೇಟ್ ಮಾಡಬೇಡ, ನಾನು ಈ ದುಡ್ಡನ್ನ ದುಡಿತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ಭಾಗ್ಯ ಅವರು ಆ ದುಡ್ಡನ್ನೆಲ್ಲ ತಗೊಂಡು ಆದಿಯವ್ರಿಗೆ ಕೊಟ್ಬಿಟ್ಟು, ನಮಗೆ ಈ ಮಿಡಲ್ ಕ್ಲಾಸ್ ಜನನೇ ಇರ್ಬೋದು, ನಾವು ಈ ದುಡ್ಡಿಂದ ಓಡಲ್ಲ ಅಂತ ಹೇಳಿದಾಗ, ನೋಡಿ ಭಾಗ್ಯ ಅವರು ಇದನ್ನೆಲ್ಲ ತಗೋಬಿಡಿ ಅಂತ ಹೇಳಿದಾಗ, ಅವ್ರು ನೋಡಿ ಸರ್ ಇಷ್ಟು ಹೇಳಿದ ಮೇಲೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ದುಡ್ಡನ್ನ ಅಲ್ಲಿಂದ ಕೊಟ್ಬಿಟ್ಟು ಹೋಗ್ತಾರೆ. ಇನ್ನು ಆದಿಯವರಂತೂ ಶಾಕ್ ಆಗ್ಬಿಡ್ತಾರೆ, ಇವರು ದುಡ್ಡಿನೇ ತಗೊಳ್ಳಿಲ್ವಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಈ ಕಡೆ ಭಾಗ್ಯ ಅವ್ರಿಗೆ ಅವ್ರ ತಾಯಿಯವ್ರು ಫೋನ್ ಮಾಡ್ತಾರೆ, ಸುನಂದ ಅವರು. ಅವಾಗ ಹೇಳ್ತಾರೆ, ನೀನು ಬೇಗ ಎಲ್ಲೇ ಇದ್ರೂ ಮನೆಗೆ ಬಾ ಅಂತ ಹೇಳಿದಾಗ, ಏನಾಯ್ತು ಅಂತ ಕೇಳಿದಾಗ, ಏನಿಲ್ಲ ನೀನು ಅರ್ಜೆಂಟ್ ಮನೆಗೆ ಬಾ, ನಾವು ಪೂಜೆ ಮಾಡ್ಸೋಕ್ಕೆ ಅಂತ ಹೋಗಿದ್ದು, ಶಾಸ್ತ್ರ ಕೇಳೋಕ್ಕೆ ಅಂತ, ಅಲ್ಲಿ ಏನೋ ಸ್ವಲ್ಪ ಸಂಕಷ್ಟ ಇದೆಯಂತೆ, ಅದನ್ನು ಪರಿಹಾರ ಮಾಡಬೇಕು, ನಾವಿಲ್ಲಿ ಹೋಮನ ಏರ್ಪಾಡು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದಾಗ, ಭಾಗ್ಯವರು ಹೇಳ್ತಿರ್ತಾರೆ, ಅಯ್ಯೋ ಇವ್ರು ನೋಡಿದ್ರೆ ಮದುವೆಗೆ ಏರ್ಪಾಡು ಮಾಡ್ಕೊಂಡಿದ್ದಾರೆ, ಆದರೆ ಇಲ್ಲಿ ಆದಿ ಸರ್ ನೋಡಿದ್ರೆ ಮದುವೆಗೆ ಹೋಗ್ತಾ ಇಲ್ಲ, ಬೇಗ ಎಲ್ರಿಗೂ ಈ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಮನವರಿಕೆ ಮಾಡಬೇಕು ಅಂತ ಹೇಳಿ ಭಾಗ್ಯವರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.